ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಾಗರಾಜ್ ಮಡಿವಾಳರು. ಇವರು ಮೂಲತಃ ಮುಂಡಗೋಡಿನವರು. ಕಳೆದ 18 ವರ್ಷಗಳಿಂದ ಬೆಂಗಳೂರಿನಲ್ಲಿ ಉದ್ಯಮಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ ಸರ್, ತಾವು ಕಳೆದ 17 ವರ್ಷಗಳಿಂದ ಬೆಂಗಳೂರಿನಲ್ಲಿ ಚೈತನ್ಯ ಫೌಂಡೇಶನ್ ಹೇಳುವಂತ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈಗ ನಡೆಸ್ತಾ ಇದೆ. ಖಂಡಿತ. ಈ ಚೈತನ್ಯ ಫೌಂಡೇಶನ್ ಹೇಳುವಂತ ಸಂಸ್ಥೆ ಏನಿದು? ಇದು ಉದ್ದೇಶ ಏನು? ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಚೈತನ್ಯ ಫೌಂಡೇಶನ್ ಅಂತ ಹೇಳಿದ್ರೆ ಇದು ಬರೀ ಸಂಸ್ಥೆಯಾಗಿ, ಯಾಕೆಂದ್ರೆ ಇದು ಕಳೆದ 17 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ವಯಸ್ಸಾಗಿರೋಂಥ ವಯೋವೃದ್ಧರು ಮನೇಲಿ ಇರ್ತಾರೆ. ಓಕೆ. ಮಕ್ಕಳುಗಳೆಲ್ಲ ಹೊರಗಡೆಗೆ ಇರ್ತಾರೆ, ವರ್ಕ್ ಶೆಡ್ಯೂಲ್ ಬ್ಯುಸಿ ಇರ್ತಾರೆ, ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಮೊದಲಾದ್ರೆ ಕೂಡು ಕುಟುಂಬ ಅಂತೇಳಿ ಇರ್ತಿತ್ತು. ಸೊ ಕುಟುಂಬದಲ್ಲಿ ಅವರವರೇ ನೋಡ್ಕೊಂಡು ಹೋಗ್ತಾ ಇದ್ರು. ಸೊ ಇವತ್ತಿನ ಸಿಚುವೇಶನ್ ಹಿಂಗಾಗಿದೆ ಅಂದ್ರೆ ಮಕ್ಕಳುಗಳು ನೋಡ್ಕೋಬೇಕಂದ್ರೆ ಅವ್ರಿಗೆ ಕೆಲಸ ಬಿಟ್ಬಿಟ್ಟು ಇಲ್ಲಿ ನೋಡ್ಕೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸೊ ಇಲ್ಲಿ ಅವ್ರಿಗೆ ಬೇರೆ ಏನು ಆಪ್ಷನ್ಸ್ ಇಲ್ಲದೇನೆ ಅವರು ಕೆಲಸಕ್ಕೆ ಹೋಗ್ಲೇಬೇಕಾಗಿರೋ ಕಾರಣದಿಂದಾಗಿ ಸೊ ಕುಟುಂಬಗಳು ಬೇರೆ ಬೇರೆ ಆಗ್ತಾ ಇದಾವೆ. ಈಗ ತಂದೆ ತಾಯಿ ಮಕ್ಕಳುಗಳಷ್ಟೇ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ಸೊ ಆ ಉದ್ದೇಶದಿಂದ ಅವ್ರಿಗೆ ಏಜ್ ಆಗಿರೋ ಪೇರೆಂಟ್ಸ್ ನೋಡ್ಕೊಳೋದಕ್ಕೆ ಬೇರೆ ಯಾರು ಇಲ್ದಿರೋ ಒಂದು ಕಾರಣಕ್ಕೋಸ್ಕರ ನಮ್ಮನ್ನ ಚೂಸ್ ಮಾಡೇ ಮಾಡ್ತಾರೆ. ಆ ಉದ್ದೇಶದಿಂದ ನಾವು ಇದನ್ನ ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಎಲ್ಲಿ ಅಂದ್ರೆ ಈ ವಯಸ್ಸಾದ್ರು ವೃದ್ಧರು ಅಥವಾ ಅವ್ರು ಇರ್ತಾರ, ಅವ್ರಿಗೆ ಏನೇನ್ ಫೆಸಿಲಿಟಿ ಕೊಡ್ತಾರೆ ನಿಮ್ಮ ಸಂಸ್ಥೆ ವತಿಯಿಂದ? ಈಗ ವಯಸ್ಸಾಗಿರೋರು ಅಂತ ಹೇಳಂದ್ರೆ ಜಸ್ಟ್ ಅವರು ಓಡಾಡ್ಕೊಂಡಿರೋದಷ್ಟೇ ಅಲ್ಲ. ಈಗ ಮೆಡಿಕಲ್, ಈಗ ಆಕ್ಸಿಡೆಂಟ್ ಆಗಿರ್ಬೋದು, ಓಕೆ, ಇನ್ ಕೇಸ್ ಅವರಿಗೆ ನರ್ಸಿಂಗು, ಓಕೆ, ಡ್ರೆಸ್ಸಿಂಗ್ ಆಗಿರ್ಬೋದು, A to Z ಅವರು ಹಾಸಿಗೆ ಮೇಲೆ ಮಲ್ಕೊಂಡಿರುವಂತ ಸೇವೆ ಕೂಡ ಮಾಡಬೇಕು. ಬೆಡ್ ರಿಡನ್ ಇರೋಂಥವ್ರು, ಮತ್ತೆ ಅವರಿಗೆ ಇನ್ಸುಲಿನ್ ಆಗಿರ್ಬೋದು, A to Z ಹಾಸ್ಪಿಟಲ್ ಅಲ್ಲಿ ಏನ್ ಕೇರ್ ಕೊಡ್ತಾ ಇದಾರೋ, ಸೊ ಹಾಸ್ಪಿಟಲ್ ಅಲ್ಲಿ ಆದ್ಮೇಲೆ ಅವ್ರ ಮನೆಗೆ ಬಂದ್ಮೇಲೆ ಕೂಡ ಅದೇ ಕೇರ್ನ ನಮ್ಮ ಒಂದು ಚೈತನ್ಯ ಸಂಸ್ಥೆ ಕೊಡ್ತಾ ಇದೆ. ಅದು ಏನೇನ್ ಸರ್ವಿಸ್ಗಳನ್ನ ಕೊಡ್ತೆ? ಈಗ ಸರ್ವಿಸಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಅವ್ರನ್ನ ನೋಡ್ಕೊಳೋದು, ಅವ್ರಿಗೆ ಎದ್ದೇಳಕ್ ಆಗಲ್ಲ ಅಂದ್ರೆ ಅವ್ರಿಗೆ ಡೈಪರ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಡೈಪರ್ಸ್ ಆಗ್ತಾರೆ, ಮತ್ತೆ ಆ ತರ ಡೈಪರ್ಸ್ ಇರುತ್ತೆ. ಮತ್ತೆ ಅಂಡರ್ ಪ್ಯಾಡ್ಸ್ ಅಂತ ಹೇಳಿರುತ್ತೆ. ಬೆಡ್ ಮೇಲೆ ಅವ್ರಿಗೆ ಅಂಡರ್ ಪ್ಯಾಡ್ಸ್ ಹಾಕಿರ್ತೀವಿ. ಅವ್ರಿಗೆ ಸ್ಪಾಂಜ್ ಬಾತ್ ಆಗುತ್ತೆ. ಓಕೆ, ಅವ್ರಿಗೆ ಎಕ್ಸರ್ಸೈಸ್ ಮಾಡ್ತೀವಿ. ಬೇಸಿಕ್ ಅದು ಅದೆಲ್ಲ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ಸುಲಿನ್ ಹಾಕ್ಬೋದು. ಕೆಲವೊಂದು ಅನ್ಕಾನ್ಸಿಯಸ್ ಕೇಸಸ್ ಅಂತ ಹೇಳ್ತೀವಿ. ಈಗ ನಾನೇನ್ ಹೇಳಿದ್ರೆ ಇದು ಬೇಸಿಕ್ ಕಂಡೀಷನ್. ಬೆಡ್ ರಿಡನ್ ಆಗಿರೋಂಥವ್ರಿಗೆ ಡೈಪರ್ ಚೇಂಜ್ ಮಾಡಿ ಅವ್ರಿಗೆ ಸ್ಪಾಂಜ್ ಬಾತ್ ಮಾಡೋದು, ಅವ್ರಿಗೆ ಬಟ್ಟೆ ಹಾಕೋದು. ಅವ್ರದ್ದು ಯೂಶಲಿ ಅವ್ರದ್ದೆಲ್ಲದು ಹೈಜೀನ್ ಆಗಿ ನೋಡ್ಕೋಬೇಕಾಗಿರುತ್ತೆ. ಮೆಡಿಕಲ್ ಕೇರ್ ಅಂತ ಹೇಳಿದ್ರೆ ಇದರಲ್ಲೇ ಮೆಡಿಕಲ್ ಕೇರ್ ಅಂತ ಬರ್ತದೆ. ನರ್ಸಿಂಗ್ ಆಗಿರೋದು ಕಂಪ್ಲೀಟ್ ಕೆಲವೊಂದು ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಪೇಷಂಟ್ ಅನ್ಕಾನ್ಸಿಯಸ್ ಅಂತ ಹೇಳಿರ್ತಾರೆ. ಸೊ ಓಕೆ, ಜೀವ ಇರುತ್ತೆ, ಅವ್ರಿಗೆ ಏನೋ ಅವ್ರ ಬಾಡಿಗಳು ಮೂವ್ಮೆಂಟ್ ಇರಲ್ಲ. ಸೊ ಟ್ರೆಕ್ಯಾಸ್ಟ್ರಿಮಿ ಅಂತ ಹೇಳಿ ಇಲ್ಲೊಂದು ಮಾಡಿರ್ತಾರೆ. ಸೊ ಅಲ್ಲಿ ಕಫ ತೆಗಿಯೋದು, ಇನ್ಸುಲಿನ್ ಹಾಕೋದು, ಮತ್ತೆ IV ಹಾಕೋದು. ಸೊ ಆ ತರದ ಸೇವೆಗಳೆಲ್ಲ A to Z ನಾವು ಕೊಡ್ತಾ ಇದ್ದೀವಿ. ಈಗ ಫೀಡಿಂಗ್ ಇದೆ, ಓಕೆನಾ, ರೈಸ್ ಟು ಫೀಡಿಂಗ್ ಅಂತ ಹೇಳ್ತಾರೆ. ಮೂಗಲ್ಲಿ ಪೈಪ್ ಹಾಕಿರ್ತಾರೆ. ಆ ಪೈಪಿನ ಮುಖಾಂತರ ನಾವು ಫುಡ್ ಅನ್ನ ಕೊಡುವಂಥದ್ದು. ಹಾಗೆ ಅವ್ರಿಗೆ ಫಿಸಿಯೋಥೆರಪಿ ಮಾಡುವಂಥದ್ದು. ಎವ್ರಿಡೇ ಡೈಲಿ ಮಾರ್ನಿಂಗ್ ಮತ್ತೆ ಪೇಷಂಟ್ ಕಂಡೀಷನ್ ಫಿಸಿಯೋಥೆರಪಿಗಳನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಈ ಫೀಲ್ಡ್ಗೆ ಇದು ಆಕ್ಚುಲಿ ಇದು ಏನಂತ ಹೇಳಿದ್ರೆ ಸರ್ವಿಸ್ ಓರಿಯೆಂಟೆಡ್. ಈ ದುಡ್ಡು ಸೆಕೆಂಡರಿ, ಇದರಲ್ಲಿ ಜೀವನ ಉಳಿಸುವಂತ ಕೆಲಸ ಇದೆ. ಹಾಗಾಗಿ ಈ ಸರ್ವಿಸ್ ಫೀಲ್ಡ್ಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಸರ್ವಿಸ್ ಫೀಲ್ಡ್ಗೆ ಅಂತ ಹೇಳಿದ್ರೆ ನಾವು ನೋಡ್ಕೊಂಡ್ ಬರ್ತಿರೋಂಥದ್ದೇ ಅದನ್ನ. ಕಳೆದ ಸುಮಾರು ವರ್ಷಗಳ ಹಿಂದೆ ನಾವು ಹಳ್ಳಿ ಕಡೆಯಿಂದ ನಾವು ಬೆಳೆದಂಥವ್ರು, ವಾತಾವರಣಗಳೆಲ್ಲ ನೋಡಿದ್ದೀವಿ. ಸೊ ಆ ಉದ್ದೇಶದಿಂದ ನಮ್ಮ ಕೈಯಲ್ಲಿ ಏನಾದರೂ ಒಂದು ಸೇವೆ ಮಾಡೋಕ್ಕಾಗುತ್ತಾ ಅಂತ. ಮನೆಗೆ ಸಪ್ರೇಟ್ ಪಾರ್ಟ್, ಓಕೆ, ದುಡ್ಡದು ಸಪ್ರೇಟ್ ಪಾರ್ಟ್. ಓಕೆ, ಈಗ ನಾನು ಮಾಡೋ ಕೆಲಸನ ನನ್ನ ಕಡೆಯಿಂದ ಎಷ್ಟು ಸಮಾಜ ಸೇವೆ ಮಾಡೋಕ್ಕಾಗುತ್ತೋ ನಾನು ಫ್ರೀಯಾಗಿ ಮಾಡ್ತೀನಿ. ಓಕೆ, ನಮ್ಮದೇ ಅಂತ ಬೇರೆ ಬೇರೆ ನಡೀತಾ ಇರ್ತದೆ, ಅದನ್ನ ನಾವು ಮಾಡ್ತೀವಿ. ಚಾರ್ಜ್ ಮಾಡೋ ಉದ್ದೇಶ ಅಂದರೆ ಬೇರೆ ಎಂಪ್ಲಾಯೀಸ್ಗಳು ನಮ್ಮಲ್ಲಿ ಬಂದು ವರ್ಕ್ ಮಾಡ್ತಾರೆ. ಅವ್ರು 24 ತಾಸು ಅವರು ಪಾಪ ಅವ್ರ ತಂದೆ ತಾಯಿ ಅಜ್ಜಿ
ಅವ್ರ ಮನೇನ ಬಿಟ್ಟು ಬಂದು ಇನ್ನೊಬ್ಬರ ಮನೇಲಿ ಅವ್ರು 24 ಗಂಟೆ ಇರ್ತಾರೆ, ವಾಸ ಇರ್ತಾರೆ. ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬೇರೆಯವ್ರ ತಂದೆ ತಾಯಿಗಳು ನೋಡ್ಕೊಳ್ಳೋಂತ ಕೆಲಸದಲ್ಲಿ ಅವರಿಗೆ ಸಿಚುವೇಶನ್ ಹಂಗೆ ಮಾಡಿರುತ್ತಾರೆ. ಓಕೆನಾ? ಸೊ ಆ ಉದ್ದೇಶದಿಂದ ನಾವು ಚಾರ್ಜ್ ಮಾಡ್ತೀವಿ. ಆ ಚಾರ್ಜನ್ನ ಅವ್ರಿಗೆ ಏನು ವರ್ಕ್ ಮಾಡಿರ್ತಾರೋ ಅದಕ್ಕೆ ಪ್ರತಿಫಲವಾಗಿ ನಾವು ಕೊಡ್ಲೇಬೇಕು. ಸೊ ಅದೇ ರೀಸನ್ಗೆ ನಾವು ಚಾರ್ಜ್ ಮಾಡ್ತೀವಿ. ಸಮ್ ಅಮೌಂಟ್ ಅಂತೇಳಿ ಕಂಪ್ನಿಗೆ ಅಂತೇಳಿ ಇಟ್ಟಿರ್ತೀವಿ. ಯಾಕಂದ್ರೆ ಕಂಪ್ನಿಯಲ್ಲಿರೋ ಎಂಪ್ಲಾಯೀಸ್ಗಳಾಗಿರ್ಬೋದು, ಕಂಪ್ನಿ ಡೆವಲಪ್ಮೆಂಟ್ ಆಗಿರ್ಬೋದು, ಸಂಸ್ಥೆ ಗಟ್ಟಿ ಇರಬೇಕು. ಈ ಸಂಸ್ಥೆ ಬೆಳೆಯೋದಕ್ಕೆ ಸಮ್ ಅಮೌಂಟ್ ಬೇಕೇ ಬೇಕಾಗುತ್ತೆ. ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಅದನ್ನ ಸೋಷಿಯಲ್ ಆಗಿ ಮಾಡ್ತಾ ಇದ್ದೀವಿ. ಈಗ ತಾವು 17 ವರ್ಷದಿಂದ ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊ ಬರ್ತಾರೆ. ಮೇಜರ್ ಬೆಂಗಳೂರು ಸಿಟಿಯನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಈ ಒಂದು 17 ವರ್ಷದಲ್ಲಿ ಒಟ್ಟಾರೆ ನಿಮ್ ಈ ಒಂದು ವ್ಯವಸ್ಥೆಯಲ್ಲಿ ಏನೇನ್ ಚಾಲೆಂಜಸ್ ಅಥವಾ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಿದ್ರಿ? ತುಂಬಾ ಸಮಸ್ಯೆಗಳಿದೆ ಸರ್ ಈ ಫೀಲ್ಡ್ ಅಲ್ಲಿ. ಅಲ್ಲ, ಸಮಸ್ಯೆಗಳು ಈಗ ನಿಮ್ಮ ಹತ್ರ ಸಮಸ್ಯೆಗಳು ಇರೋದಕ್ಕೆ ನಿಮ್ಮ ಹತ್ರ ಬರೋದು. ಈಗ ಎಂಪ್ಲಾಯೀಸ್ಗಳು ನೋಡಿ, ಈಗ ಯಾರೋ ಒಬ್ರು ಎಂಪ್ಲಾಯ್ ಅವಾಗ ಸಡನ್ ಆಗಿ ಅವ್ರ ಮನೆಯಲ್ಲೂ ಯಾರಿಗೂ ಹುಷಾರಿರಲ್ಲ. ಓಕೆ, ಆ ಟೈಮ್ಗೆ ನಾವು ಮತ್ತೆ ಇನ್ನೊಬ್ಬರನ್ನ ತಗೊಂಬಂದು ಅಲ್ಲಿಗೆ ಹಾಕಬೇಕು. ಆ ಟೈಮಲ್ಲಿ ಅಲ್ಲಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿದ್ರು ಕೂಡ ಕೆಲವೊಂದು ಕಸ್ಟಮರ್ಸ್ಗಳು ಅವ್ರನ್ನ ಡಿಮ್ಯಾಂಡ್ ಮಾಡ್ಕೊಳಲ್ಲ. ಸೊ ನೀವು ಯಾಕೆ ಇವ್ರನ್ನ ಚೇಂಜ್ ಮಾಡಿದ್ರಿ, ಯಾಕೆ ಅವ್ರನ್ನ ಚೇಂಜ್ ಮಾಡಿದ್ರಿ, ಸೊ ಯಾಕೆ ಅವ್ನು ನೋಡ್ದ, ಸೊ ಸುಮ್ಮನೆ ಅಲಿಗೇಷನ್ ಮಾಡ್ತಾ ಇರ್ತಾರೆ. ಎಂಪ್ಲಾಯೀಸ್ ಮೇಲೆ ಮಾತಾಡೋದು, ಅವನು ಸರಿಯಾಗಿ ಮಾಡ್ತಾ ಇಲ್ಲ, ಇವನು ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಡಿಮ್ಯಾಂಡ್ಸ್ಗಳು ಕೆಲವೊಂದು ಮಾಡ್ತಾ ಇರ್ತಾರೆ. ಸೊ ಆಗು ಹೋಗುಗಳ ತೂಕದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಮೇಜರ್ ಆಗಿ ಯಾವ ಕಡೆಯಿಂದ ಹೆಚ್ಚು ಅಂದ್ರೆ ಈ ಮೆಡಿಕಲ್ ಅಸಿಸ್ಟೆಂಟ್ಗಳು ಜಾಸ್ತಿ ಬರ್ತಾರೆ? ತುಂಬಾ ಥ್ರೂಟ್ ಕರ್ನಾಟಕದಲ್ಲೇ. ನಾನು ಮ್ಯಾಕ್ಸಿಮಮ್ ಲೆವೆಲ್ ನಮ್ಮ ಚೈತನ್ಯ ಫೌಂಡೇಶನ್ ಕನ್ನಡಿಗರಿಗೆ ಅಂತೇಳಿ ನಾನು ಮಾಡಿರೋದು. ಎಂಪ್ಲಾಯೀಸ್ಗಳು ನನ್ನ ಸಂಸ್ಥೆಯಲ್ಲಿ 100% ಎಲ್ಲ ಕರ್ನಾಟಕಗಳು. ಬೇರೆ ಹೊರಗಡೆ ಸ್ಟೇಟಿಂದ ಯಾರನ್ನೂ ಕೂಡ ನಾವು ಹೈರೇ ಮಾಡಿಲ್ಲ. ಈಗ ಬೇರೆ ಕಡೆಯವರೆಲ್ಲ ಹೈರ್ ಮಾಡ್ತಾ ಇದ್ದಾರೆ, UP, ಬಿಹಾರ ಕಡೆ ಈ ಕಡೆಗೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಒಂದು ಸಂಸ್ಥೆಗೆ ಕರ್ನಾಟಕದಲ್ಲಿರೋರಿಗೆ ಫಸ್ಟ್ ಪ್ರಯಾರಿಟಿ ನಾನು ಕೊಡೋದು. ಅಂಡ್ ಮೋರ್ ಅದನ್ನೇ ಮಾಡ್ತಾ ಇದೀವಿ. ನೆಕ್ಸ್ಟ್ ಅದನ್ನ ನಾವು ಹಿಂದಿ ಅವ್ರನ್ನೆಲ್ಲ ತಗೋಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮಲ್ಲಿ ಹೆಚ್ಚು ಅವಕಾಶ ಕೊಡಬೇಕು. ನಮ್ಮಲ್ಲೇ ನಿರುದ್ಯೋಗಿಗಳು ಸುಮಾರು ಜನ ಇದ್ದಾರೆ. ಸೊ ಇದು ಅವ್ರಿಗೆ ರೀಚ್ ಔಟ್ ಆಗ್ತಾ ಇಲ್ಲ. ಪಾಪ ಅವ್ರಿಗೆ ಕೆಲಸ ಬೇಕಾಗಿರೋರಿಗೆ ಇದು ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬೇಡದೆ ಕೆಲಸ ಬೇಡದ್ರೆ ಟೈಮ್ ಪಾಸ್ ಮಾಡ್ಕೊಂಡಿರೋರಿಗೆ ನಾವು ಒಂದು ಇದೇ ನಾವು ಮಾಡ್ತಾ ಇದೀವಿ ಅನ್ನೋ ತರ ನಾವು ಫೀಲ್ ಮಾಡ್ತಾರೆ. ಈಗ ನಿಮ್ದು ಏನು ಮೆಡಿಕಲ್ ಫೀಲ್ಡ್ ಆಗಿರೋದಕ್ಕೆ ನಿಮ್ಮ ಏನು ಅಂದ್ರೆ ಈಗ ವರ್ಕ್ ಮಾಡೋರು ಇರ್ತಾರೆ ಅಸಿಸ್ಟೆಂಟ್ಗಳು, ಅವರಿಗೆ ನಿಮ್ಮ ಸಂಸ್ಥೆ ಮೂಲಕ ಏನಾದ್ರು ಮೆಡಿಕಲ್ ತರಬೇತಿಗಳು ಈಗ ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಾಡ್ಬೇಕಿದ್ರೆ ಅಂದ್ರೆ ಕ್ವಾಲಿಫೈಡ್ ಇದ್ರೆ ತಗೋತೀರಿ, ಬಟ್ ಅವ್ರಿಗೆ ನಿಮ್ ಕಡೆ ಏನಾದ್ರು ತರಬೇತಿಗಳನ್ನು ಕೊಡಿಸಿ ಅಥವಾ ಡಾಕ್ಟರ್ಸ್ಗಳಿಂದ ಟ್ರೈನಿಂಗ್ ಆ ರೀತಿ ಏನಾದ್ರು ಮಾಡ್ತೀರಾ? ಖಂಡಿತ ಇದೆ. ನಮ್ಮದೇ ಆದಂತ ಚೈತನ್ಯ ಓಲ್ಡ್ ಏಜ್ ಹೋಮ್ ಕೂಡ ಬೆಂಗಳೂರಿನಲ್ಲಿ ಇದೆ. ಓಕೆ, ಈ ಓಲ್ಡ್ ಏಜ್ ಹೋಮ್ ಮಾಡಿ ಅಲ್ಲಿ ಮೇಲ್ ಪೇಷಂಟ್ಸ್ ಆಗಿರ್ಬೋದು, ಫೀಮೇಲ್ ಪೇಷಂಟ್ಸ್ ಆಗಿರ್ಬೋದು, ಎಲ್ಲ ಥರದ ಪೇಷಂಟ್ಸ್ಗಳು ನಮ್ಮಲ್ಲಿದ್ದಾವೆ. ಈಗ ಆಲ್ರೆಡಿ ನಮ್ದು 2ನೇ ಬ್ರಾಂಚ್ ಬೆಂಗಳೂರಲ್ಲಿ ಓಪನ್ ಆಗಿರೋದು. ಒಂದು ಮಾಗಡಿ ರೋಡಲ್ಲಿದೆ, ಅಲ್ಲ ಆಲ್ರೆಡಿ ಫುಲ್ ಆಗಿದೆ ಬೆಡ್ಸ್ ಎಲ್ಲ. ಅಲ್ಲಿ ಬೆಡ್ಸ್ ಇಲ್ದಿರೋ ಕಾರಣದಿಂದ ಇನ್ನೊಂದು ನಾಗರಬಾವಿಲನ್ನು ಓಪನ್ ಮಾಡಿದೆ, ಅನ್ನಪೂರ್ಣೇಶ್ವರಿ ನಗರದಲ್ಲಿ. ಒಬ್ಬರು ಸಿಂಗಲ್ ಪೇಷಂಟ್ಸ್ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ಅವ್ರುಗಳು ಫ್ರೆಶರ್ಸ್ ಯಾರು ಬರ್ತಾರೆ ಇದ್ದಾರೆ, ಈಗ 10ನೇ ತರಗತಿ ಪಾಸ್ ಆಗಿರೋರು ಇರ್ಬೋದು, ಫೇಲ್ ಆಗಿರೋರು ಇರ್ಬೋದು. ಈಗ 10ನೇ ತರಗತಿ ಪಾಸು ಫೇಲು ಆದರೆ ಅವ್ರು ಹಳ್ಳಿಲೇ ಇರಬೇಕು ಅನ್ನೋ ಥಾಟ್ಸ್ಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಹಳ್ಳಿಯಲ್ಲೇ ರೈತಾವಿ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡೋ ಥರ ಇದೆ ಪರಿಸ್ಥಿತಿಗಳು. ಈ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಹೋಮ್ ನರ್ಸಿಂಗ್ ಯೂನಿಯನ್ನಲ್ಲಿ ಏನಾಗಿದೆ ಅಂದರೆ ಅದಿಲ್ಲ. ಉದ್ಯೋಗ ಇಷ್ಟೇ ಇವರು ಎಷ್ಟೇ ಕೆಲಸ ಮಾಡೋ ಮನಸ್ಥಿತಿ ಕಲಿಯೋ ಮನಸ್ಥಿತಿ ಅವ್ರಿಗೆ ನಾವು ಕರ್ಕೊಂಡು ಬಂದು ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ಅವ್ರಿಗೆ ಊಟ, ತಿಂಡಿ, ವಸ್ತ್ರ ಅವನ್ನೆಲ್ಲ ನಾವು ಕೊಡ್ತೀವಿ ಅವ್ರಿಗೆ. ಇಲ್ಲಿಂದ ಎಲ್ಲಿ ಯಾವುದೇ ಒಂದು ಹಳ್ಳಿಯಿಂದ ಬಂದರೂ ಕೂಡ ಅವ್ರಿಗೆ ಫಸ್ಟ್ ನಮ್ಮಲ್ಲಿ ಒಂದು ವ್ಯವಸ್ಥೆ ಕೊಟ್ಟಿದ್ದೀವಿ. ಅವ್ರಿಗೆ ಊಟ, ತಿಂಡಿ, ಅವ್ರಿಗೆ ಟ್ರೈನಿಂಗ್ ಕೊಡೋದಾಗ್ಬೋದು, ಯಾವ ಥರ ಪೇಷಂಟ್ನ ಹ್ಯಾಂಡಲ್ ಮಾಡಬೇಕು ಎಲ್ಲ ಟ್ರೈನಿಂಗ್ ಕೊಟ್ಟು ಕಲಿಸ್ಕೊಡ್ತೀವಿ. ಇನ್ನು GNM, ANM, BSc ಅಂತೇಳಿ ನರ್ಸಿಂಗ್ ಓದಿರೋರಂಥವ್ರೆ ಇರ್ತಾರೆ. ಸೊ ಅವ್ರಿಗೇನು ಕಲಿಸುವಂಥದ್ದು ಏನೋ ನೆಸೆಸಿಟಿ ಇಲ್ಲ. ಅವ್ರು ಆಲ್ರೆಡಿ ಇದ್ರ ಮೇಲೆ ಓದ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಇದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಈ ಫೀಲ್ಡ್ ಅಲ್ಲಿ ಅಂದ್ರೆ ಕೆಲಸ ಮಾಡೋರಿಗೆ ಫಸ್ಟ್ ಬೇಕಾಗಿದ್ದು ತಾಳ್ಮೆ, ಪೇಷನ್ಸ್ 100% ಬೇಕು. ಈಗ ಯಾರೋ ವಯಸ್ಸಾದವರು, ಅನಾರೋಗ್ಯ ಇದ್ದವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡೋದು. ಆ ರೀತಿ ಇದ್ದಾಗ ಅವ್ರು ಯಾವ ರೀತಿ ಅಂದ್ರೆ ಈಗ ಕ್ಲೈಂಟ್ ಜೊತೆ ನಾವು ಮತ್ತೊಬ್ಬರು ಇದು ವಯಸ್ಸಾದವ್ರನ್ನ ಅಥವಾ ಕ್ಲೈಂಟ್ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ನೀವು ಹೇಳ್ತೀರಿ? ಖಂಡಿತವಾಗ್ಲೂ ಅದನ್ನೆಲ್ಲ ಬೇಸಿಕ್ ಟ್ರೈನಿಂಗ್ ಅಲ್ಲೇ ಕೊಟ್ಟಿರ್ತೀವಿ ಸರ್. ಫಸ್ಟ್ ಬೇಕಾಗಿರೋದೇ ಪೇಷನ್ಸ್ ನ ಹೇಗೆ ಕಲ್ತ್ಕೋಬೇಕು ಅನ್ನೋದು. ಈಗ ನಾವು ಹೇಗೆ ಪೇಷನ್ಸ್ ಆಗಿ ಅವ್ರ ಜೊತೆಗೆ ಮಾತಾಡ್ತಾ ಇದೀವಿ ಅದನ್ನ ನಾವೆಲ್ಲ ಪ್ರೀತಿ ತೋರಿಸ್ಬೇಕು. ಆ ಪ್ರೀತಿ ಇದ್ರೆ ಅಲ್ಲಿ ಸೇವೆ ಮಾಡೋದಕ್ಕೆ ಸಾಧ್ಯ.
ಇಲ್ಲ ರೀ ನಾನು ಇದು ಮಾಡಲ್ಲ, ಒಳ್ಳೆ ಮಾತು ಹೋಗ್ಬಿಡ್ತೀನಿ ನಾನು, ಇಲ್ಲ ನಾನು ಅದು ಇದೆಲ್ಲ ಗೊತ್ತಿಲ್ಲದವ್ರಿಗೂ ನಾವು ಅದನ್ನ ತಿಳಿಸ್ತೀವಿ, ಮನವರಿಕೆ ಮಾಡ್ಕೊಂಡು ಹೀಗ್ ಮಾಡಿ ಅಂದ್ರೆ ಇವ್ರು ನಮ್ಮವರು ಹೇಳೋ ಭಾವನೆ ಬಂದ್ರು ಮಾತ್ರವ ಆ ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಒಟ್ಟಾರೆ ಈಗೇನು 17 ವರ್ಷದಿಂದ ಸಂಸ್ಥೆಯನ್ನ ಕಟ್ಟಿ ಒಂದು ಹಂತಕ್ಕೆ ಬೆಳೆಸ್ಕೊಂಡು ಬಂದಿದೆ. ಈ ಚೈತನ್ಯ ಫೌಂಡೇಶನ್ ಇಂದ ಅಂದ್ರೆ ನಿಮ್ ಕನ್ಸು ಏನು ಸರ್? ಈಗ ಆಲ್ರೆಡಿ ನಾನು 2021ಗೆ ಸಿರ್ಸಿಗೆ ಬಂದೆ. ಯಾಕೆ ಸಿರ್ಸಿಗೆ ಬಂದೆ ಅಂದ್ರೆ, ಸೊ ನಂದು ಬಂದ್ಬಿಟ್ಟು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಮುಳಗೋಡು ತಾಲೂಕು ಇಂದ್ರ ಗ್ರಾಮ. ಓಕೆನಾ? ಇಲ್ಲೇನೆ ಯಾಕೆ ಮಾಡ್ಬೇಕಂದ್ರೆ ಬಿಗ್ಗೆಸ್ಟ್ ಸಿಟಿಗಳಿದೆ, ಮಂಗಳೂರು ಇದೆ, ಓಕೆನಾ, ಈ ಕಡೆ ಬೆಳಗಾವಿ, ಹುಬ್ಳಿ ಎಲ್ಲ ಕಡೆಗೂ ಇದೆ. ಸೊ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಮಾಡಬೇಕು ಅಂದ್ರೆ ಇದು ನನ್ನ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಏನಾದರೂ ಬೆಳವಣಿಗೆ ಮಾಡಬೇಕು, ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಆ ಸೇವೆನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲೂ ಕೂಡ ಅಷ್ಟೇ, ನಮ್ಮದೇ ಸೋಷಿಯಲ್ ಆಗಿ ನಾವೆಲ್ಲ ಒಂದು ಯೂನಿಯನ್ ಮಾಡಿದ್ದೀವಿ. ಯೂನಿಯನ್ ಮಾಡಿಕೊಂಡು 4 ಜನಕ್ಕೆ ಏನು ಮಾಡಬೇಕು ಅನ್ನೋಂಥ ಸಹಾಯಗಳನ್ನ ಅದನ್ನ ಮಾಡ್ಕೊಂಡು ಇನ್ನು ಮುಂದೆನೂ ಹೋಗ್ತಾ ಇದ್ದೀವಿ. ಸೊ ಮುಂದೆ ಒಂದು ಏನಾಗುತ್ತೋ ಒಂದು ವೃದ್ಧಾಶ್ರಮ ಅದೆಲ್ಲ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಏನೋ 4 ಜನಕ್ಕೆ ಅನ್ನ ಹಾಕಕ್ಕೆ ಶಕ್ತಿ ಅದು ತಾಯಿ ಕೊಟ್ಟೋಳು ಮಾಲಿಕಂದ್ರೆ ಇವತ್ತು ಕೊಟ್ಟಿದ್ದಾಳೆ, ನಾನು ಅನ್ನ ಹಾಕ್ತಾ ಇದ್ದೀನಿ. ಓಕೆ, ಅದು ಹೇಳಬಾರ್ದು, ಆದ್ರೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಏನು ಇನ್ನ ತಾಯಿ ಎಷ್ಟು ಶಕ್ತಿ ಕೊಡ್ತಾಳೋ ಅಷ್ಟು ನಾನು ಮುಂದಕ್ಕೆ ಅನ್ನ ಹಾಕುವಂಥ ಕೆಲಸ ನಾನು ಮಾಡ್ತೀನಿ. ಅಂದ್ರೆ ಈಗ ದುಡ್ಡು ಮಾಡೋದು ಅಥವಾ ಬೆಂಗಳೂರಲ್ಲಿ ಇಟ್ಕೊಂಡು ಉದ್ಯಮ ಮಾಡೋದು ಒಂದು, ಆದ್ರೆ ಅದನ್ನೇ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಹುಟ್ಟೂರಲ್ಲಿ, ನಮ್ಮ ಜನರಿಗೆ ಒಂದು ಆ ಸೌಲಭ್ಯ ಕೊಡಬೇಕು ಹೊಡೋದು ಮೇಜರ್ ಆಗಿ. ಖಂಡಿತ. ಈಗ ನೀವೇನ್ ಹೇಳಿದ್ರಿ, ಈಗ ಶಿರ್ಸಿಗೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದೊಂದು 5 ವರ್ಷ ಆಯ್ತು ಅಂತ. ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಏನ್ ಚಾಲೆಂಜಸ್ಗಳು ಫೇಸ್ ಮಾಡಬಹುದು ಅಂತ ಅನಿಸ್ತದೆ? ಇಲ್ಲಿ ಚಾಲೆಂಜಸ್ಗಳಂದ್ರೆ ಅವರಿಗೆ ರೀಚ್ ಔಟ್ ಆಗ್ತಾ ಇಲ್ಲ ಕಸ್ಟಮರ್ಗಳಿಗೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಳ್ಳಿಗಳ ಆಗುತ್ತೆ ಇಲ್ಲಿ ಜಾಸ್ತಿ, ಅವ್ರಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಪಾಪ ಕೆಲವೊಂದು ಪೇರೆಂಟ್ಸ್ಗಳು ಒಬ್ಬೊಬ್ರೆ ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಏನಂದ್ರೆ ಬೇರೆ ಆಪ್ಷನ್ಸ್ ಇರಲ್ಲ. ಮಕ್ಕಳಿಗೆ ಬಿಟ್ಟು ಹೋಗ್ಬಾರ್ದು ಅನ್ನೋ ಕನ್ಸರ್ನ್ ಇದ್ರು ಕೂಡ ಅವ್ರಿಗೂ ಬೇರೆ ಆಪ್ಷನ್ಸ್ ಇರಲ್ಲ. ಅನಿವಾರ್ಯತೆ ಕಾರಣ ಈಗ ಅಲ್ಲಿ ಬಿಟ್ಟು ಈಗ ಅಲ್ಲಿ ಹೋಗಿಲ್ಲ ಅಂದ್ರೆ ಇಲ್ಲಿ ಜೀವನ ನಡೆಯಲ್ಲ. ಸೊ ಆ ಉದ್ದೇಶದಿಂದ ಅವ್ರು ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಹೋಗ್ಲೇಬೇಕಾಗಿರುತ್ತೆ ಅನಿವಾರ್ಯ ಕಾರಣಗಳಿಂದ. ಆ ಟೈಮಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಸೇವೆಗಳು ನಾವು ಸಲ್ಲಿಸೋದಕ್ಕೆ ತಯಾರಿದ್ದೀವಿ. ಲಾಸ್ಟ್ ಕೋವಿಡ್ ಅಲ್ಲೂ ಕೂಡ ನಾವು ಸುಮಾರಷ್ಟು ಫ್ರೀಯಾಗಿ ಇದು ಮಾಡಿದ್ದೀವಿ. ಈಗ ಬಹುತೇಕ ನನಗೆ ತಿಳಿದವ್ರ ಹಾಗೆ ಉತ್ತರ ಕನ್ನಡದಲ್ಲಿ ಈಗ ಕಳೆದ 10 ವರ್ಷದ ಇತ್ತೀಚಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಹಳ್ಳಿಗಳಲ್ಲೆಲ್ಲ ವೃದ್ಧಾಶ್ರಮ ಪಾಲಕರು ಅಂದ್ರೆ ಅಪ್ಪ ಅಮ್ಮ ಇಬ್ಬರು ಇರ್ತಾರೆ, ಮಕ್ಕಳೆಲ್ಲ ಬೆಂಗಳೂರು, ಮುಂಬೈ ಸೇರಿದಂತೆ ಮಹಾನಗರಗಳಿದ್ದಾರೆ. ಅಂದ್ರೆ ಒಟ್ಟಾರೆ ಹಳ್ಳಿಗಳ ವೃದ್ಧಾಶ್ರಮ, ಅಕ್ಷರಶಃ ವೃದ್ಧಾಶ್ರಮಗಳು ಆಗಿದೆ. ಈ ಒಂದು ವ್ಯವಸ್ಥೆ ನಿಮಗೆ ಅಂದ್ರೆ ಹಣ ಮಾಡ್ಲಿಕ್ಕೆ ಅಥವಾ ಒಂದು ಬೆನಿಫಿಟ್ ಅಂತ ಅನ್ಸ್ತದೆ ಹೇಗೆ? ಚೆನ್ನಾಗಿ ಹೇಳ್ತಾರೆ ಸರ್, ಹಣ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅಂತೇಳಿ. ಹಣನೇ ಮಾಡ್ಬೇಕು ಅನ್ನಂಗಿದ್ರೆ ಬೇರೆ ಬೇರೆ ದಾರಿಗಳು ಇದಾವೆ, ಗೊತ್ತಾಯ್ತಾ? ಈಗ ಹಣನೇ ಮಾಡ್ಬೇಕನ್ನಂಗಿದ್ರೆ ಮಕ್ಕಳುಗಳು ಯಾಕೆ ಅಲ್ಲಿಗೆ ಹೋಗ್ಬೇಕು? ಅವ್ರು ಹಣ ಮಾಡ್ತಾ ಇಲ್ವಾ? ಅವರು ಖಂಡಿತ ಹಣ ಮಾಡ್ತಾ ಇದ್ದಾರೆ. ನಾವು ಹಣ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮೇನ್ ಕಾನ್ಸೆಪ್ಟ್ ಆಗಿ ನಾವು ಸರ್ವಿಸ್ ಕೊಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಸೇವೆ ನಾವು ಕೊಡ್ತಾ ಇದೀವಿ. ಅವ್ರು ಮಾಡಕ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾವು ಅಲ್ಲಿಗೆ ಮಾಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ ನಾವು ಬೇರೆದವ್ರನ್ನ ತಗೊಂಬಂದು ಮಾಡಿಸ್ತಾ ಇದೀವಿ. ನಾವು ಮಕ್ಕಳುಗಳು ಯಾಕೆ ಹೋಗ್ತಾ ಇದಾರೆ ಹೊರಗಡೆ? ಅವ್ರ ಜೀವನ ಕಟ್ಟುಕೊಳ್ಳಿ ಹಣ ಬೇಕೇ ಬೇಕು. ಹಣ ಬೇಕು. ಈಗ ಬೇರೆ ಒಂದು ಎಂಪ್ಲಾಯ್ ಬಂದ್ಬಿಟ್ಟು ಒಬ್ರು ಕೆಲಸ ಮಾಡ್ತಾ ಇದ್ರು ಒಬ್ರು ಮನೆಯಲ್ಲಿ ಅಂದ್ರೆ ಅವ್ರಿಗೆ ಏನ್ ಬೇಕು? ಹಣ ಬೇಕು. ಖಂಡಿತ ಹಣ ಅದೇ ಸರ್, ಜೀವನ ಮಾಡ್ಲಿಕ್ಕೆ 100% ಎಲ್ಲರಿಗೂ ಹಣ ಬೇಕು. ಸೊ ತಗೋತಾ ಇದೀವಿ, ಏನ್ ಬೇಕಂತ ತಗೊಂಡು ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ತಾ ಇದೀವಿ. ಈಗ ಮಧ್ಯರಾತ್ರಿ ಅದೊಂದು ವ್ಯವಸ್ಥೆ ಬೇಕು ಅಥವಾ ನೆಸೆಸಿಟಿ ಇದೆ, ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ನೀವು ಸರ್ವಿಸ್ ಕೊಡ್ತೀರಿ. ಆ ಟೈಮಿಗೆ ಹೊರಗಡೆ ಇದ್ದವ್ರು ಮಕ್ಕಳು ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅವ್ರಿಗೆ ಇಲ್ಲಿ ಬರ್ಲಿಕ್ಕೆ ಆಗಲ್ಲ. ಬಟ್ ಅವ್ರ ಪರವಾಗಿ ನೀವ್ ಇರ್ತೀರಿ ಅಂತ. ಒಂದು ಇನ್ಸಿಡೆಂಟ್ ನೆನಪಂತು ನಿಮ್ಗೆ ನಾನು ಹೇಳ್ತೀನಿ, ಹೆಸರು ಹೇಳಲ್ಲ. ಒಂದು ಇದೇ ಸಸ್ಯಲ್ಲಿ ಆಗಿರೋ ಒಂದು ಘಟನೆ ಇದೆ. ಕೋವಿಡ್ ಅಲ್ಲಿ ಅಣ್ಣ ತಮ್ಮ ಗಲಾಟೆ. ಸೊ ತಾಯಿ ತಂದೆ ನೋಡ್ಕೊಳೋದಕ್ಕೆ ಯಾರು ಇಲ್ಲ. ಅವಳನ್ನೇ ಮಗ ಒಬ್ಬ ಒಳ್ಳೆ ಟೀಚರು, ಓಕೆನಾ. ಸೊ ನೋಡ್ಕೊಳೋದಕ್ಕೆ ಯಾರಿಲ್ಲ. ಪಾಪ ಅವ್ರ ಮಗ ಇನ್ನೊಬ್ರು ಅವ್ರವ್ರ ಅಣ್ಣ ತಮ್ಮ ಕ್ಲಾಶ್ ಆದವಾಗ ಅವ್ರು ಬೆಂಗಳೂರಿಂದ ಫೋನ್ ಮಾಡಿದ್ರು, ಸರ್ ಪರಿಸ್ಥಿತಿ ಹಿಂಗಾಗಿದೆ, ತಂದೆ ಕೋವಿಡ್ ಆಗಿದೆ, ಏನು ಮಾಡ್ತೀರಾ? ಸರಿ ಓಕೆ, ಏನಾಗಿದೆ ಸರ್ ಈಗ? ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಡ್ಮಿಟ್ ಆದವಾಗ ಅಲ್ಲಿ ಒಂದು ನಮ್ಮ ಕಡೆಯಿಂದ ಕೇರ್ಟೇಕರ್ನ ಕಳಿಸಿ, ಪಾಪ ಅವ್ರು ಬೆಂಗಳೂರಿಂದ ಬರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅವರು ಲಾಕ್ಡೌನ್. ಸೊ ಇಲ್ಲಿ ನಾವು ಅವರನ್ನ ಏನ್ ಬೇಕು ಆ ಕಾರ್ಯಗಳನ್ನ ನೋಡಿ ಮಾಡಿ ಕೊಟ್ಟಿದ್ದೇವೆ. ಇಲ್ಲಿ ಎಂಡ್ ತನಕ ದೇವನ್ನ ಅವ್ರಿಗೆ ಏನು ಸಮಸ್ಯೆ ಆಯಿತು, ಓಕೆ ಪಾಪ ವಾಸ್ತವೇ ಬಿಡಿ ಅವರು ಆದ್ರೂ ಕೂಡ ಅವತ್ತಿಂದ ಎಂಡಿಂಗ್ ಸಿಚುವೇಶನ್ ವರ್ಗೂ ನಾವು ಅವ್ರಿಗೆ ಸಾಕಿದ್ದೀವಿ. ಅಂದ್ರೆ ಹೇಳುವಂಥದ್ದಲ್ಲ,
ಇಂಥವು ಸುಮಾರು ಇದಾವೆ, ನಾವು ಇದನ್ನ ನೋಡ್ಕೊಂಡು ಹೊಂಟ್ರೆ ಸುಮಾರು ಇದಾವೆ. ಬಟ್ ಯಾವ್ದೋ ಒಂದು ನೀವು ಹೇಳ್ದವಾಗ ಇಲ್ಲಿ ಹಿಂಗಾಗಿದೆ ಅನ್ನೋದಕ್ಕೆ ಒಂದು ಡಿಮ್ಯಾಂಡ್ ಹೇಳೋಂಥ ಪರಿಸ್ಥಿತಿ ಇದೆ. ಈಗ ಏನಾಗತ್ತೆ ಕೇಳಿದ್ರೆ ಅವ್ರ ಮನೇಲಿ ಇರ್ಬೋದು ಅಥವಾ ಅವರೊಂದು ಇದು ವೈಯಕ್ತಿಕ ಕುಟುಂಬದಲ್ಲಿ ಏನು ಆರೋಗ್ಯ ಸಮಸ್ಯೆ ಮೇನ್ ಆಗಿ ನೋಡ್ಕೊಳ್ಳೋದು ಆರೋಗ್ಯ ಸಮಸ್ಯೆ. ಅದು ಸಮಸ್ಯೆಗಳು ಬಂದಾಗಲೇ ನಿಮ್ಮ ಹತ್ರ ಬರೋದು, ಸೊಲ್ಯೂಷನ್ ಆಗಿ ನಿಮ್ಮ ಹತ್ರ ಬರ್ತಾರೆ. ಖಂಡಿತ. ಈಗ ಈಗ ನೋಡಿ ಸರ್, ಈಗ ಸಮಸ್ಯೆ ಮನುಷ್ಯನಿಗೆ ಬರೋದು, ಓಕೆನಾ? ಈಗ ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಸಮಸ್ಯೆಗಳಿದೆ. ಸಮಸ್ಯೆಗಳಿಗೆ ಏನು ಮಾಡಬೇಕೋ ಪರಿಹಾರ ನಾವು ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ತಕ್ಕಂಗೆ ಸೊಲ್ಯೂಷನ್ಸ್ ಕಸ್ಟಮರ್ ಕೂಡ ನಮಗೂ ಕೂಡ ಅವರು ರೆಸ್ಪಾನ್ಸ್ ಮಾಡಬೇಕು. ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಎಷ್ಟು ಬೇಕಷ್ಟು. ಈಗ ನೋಡಿ, ಈಗ ಎಕ್ಸಾಂಪಲ್ ಮೊನ್ನೆ ಒಂದು ಉದಾಹರಣೆ ಕೊಡ್ತೀನಿ. ರೀಸೆಂಟ್ ಮಂಡೇ ಆಗಿರೋದು, ಒಬ್ರು ಕ್ಲೈಂಟ್ಸು ಕಾರವಾರ ಅವರು, ಓಕೆನಾ? ನಾನು ಮನೆಗೆಲ್ಲ ಹೋಗಿ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಸರ್ವಿಸ್ ಬೇಕು ಅಂತೇಳಿ ಅವರು ಕಾರವಾರದಿಂದ ಇಲ್ಲಿಗೆ ಬಂದು ಮಾತಾಡ್ಕೊಂಡೆಲ್ಲ ಹೋದ್ರು. ನಾನು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಂದವಾಗ ನೆಕ್ಸ್ಟ್ ಡೇ ಅವರು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸರ್ ನಮ್ಗೆ ಬೇಡ, ಏನು ರೀಸನ್ ಅಂತ ಹೇಳಿದ್ರೆ, ಇಲ್ಲ ನನ್ನ ತಾಯಿನ ಬಾಂಬೆಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ಸೊ ಅಲ್ಲಿಗೆ ನಾವು ಎಷ್ಟೋ ವರ್ಕ್ ಮಾಡಿರ್ತೀವಿ, ಎಷ್ಟೋ ಎಫರ್ಟ್ ಹಾಕಿರ್ತೀವಿ, ಏನೋ ಸಮಥಿಂಗ್ ಮಾಡಿರ್ತೀವಿ ನಾವು. ಸೊ ಈಗ ಅಂದವಾಗೆಲ್ಲ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಮಗೆ. ಸೊ ಏನು ಮಾಡೋದು ಅಂತೇಳಿ, ಓಕೆ, ನಮ್ದು ಅದು ಕೆಲವೊಂದು ಆಫೀಸ್ ಪ್ರೊಸೀಜರ್ ಇರ್ತಾರ. ಇಲ್ಲ ಸರ್ ಅವೆಲ್ಲ ಆಗಲ್ಲ, ನನಗೆ ಇದೆಲ್ಲ ಮಾಡ್ಬಿಡಿ, ಬೇಡ ನನಗೆಲ್ಲ ಮಾಡ್ಬಿಡಿ ಈಗ ಅಂತ ಲೆಕ್ಕಾಚಾರಕ್ಕೂ ಬರ್ತಾರೆ. ಸೊ ಅವಾಗ ಅದನ್ನ ನಾವು ಕಾಮಾಗಿ ಹಿಂಗೆಲ್ಲ ಹಿಂಗೆ ಅಂತ ಹೇಳುವಂಥದ್ದು ಅದು ಕೂಡ ಮಾಡ್ತಾ ಇದ್ದೀವಿ. ಈಗ ನಾನು ಕೇಳ್ಪಟ್ಟಂಗೆ ಒಂದೆರಡು ಜನರ ಹತ್ರ ಕೇಳ್ಪಟ್ಟಂಗೆ ಚೈತನ್ಯ ಫೌಂಡೇಶನ್ ಅವ್ರದ್ದು ಸರ್ವಿಸ್ ಬಗ್ಗೆ ಮಾತಿಲ್ಲ. ಸರ್ವಿಸ್ ಓರಿಯೆಂಟೆಡ್ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ. ಏನೇ ಇದ್ರು ಅಂದ್ರೆ ಏನು ಅಸಿಸ್ಟೆಂಟ್ಗಳು ಇರ್ತಾರೋ ಅವ್ರ ಕೇರ್ ಒಳ್ಳೆ ಇರುತ್ತೆ. ಆದರೆ ರೇಟ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಕಾಣ್ತದೆ ಅಂತಾರೆ. ನೀವೇನು ಹೇಳ್ತೀರಿ ಸರ್? ಈಗ ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲ ಹೋಟ್ಲಲ್ಲೂ ಇಡ್ಲಿ ಸಿಗುತ್ತೆ ಸರ್, ಆಯ್ತಾ? ಈಗ ದೊಡ್ಡ ಹೋಟ್ಲಲ್ಲಿ ಯಾಕೆ ಸರ್ ಜಾಸ್ತಿ ಚಾರ್ಜ್, ಚಿಕ್ಕ ಹೋಟ್ಲಲ್ಲಿ ಯಾಕೆ ರೇಟ್ ಕಡಿಮೆ ಇರುತ್ತೆ? 5 ರೂಪಾಯಿಗೂ ಇಡ್ಲಿ ಸಿಗುತ್ತೆ, 50 ರೂಪಾಯಿಗೂ ಇಡ್ಲಿ ಸಿಗುತ್ತೆ. ಯಾಕೆ ಸಿಗುತ್ತೆ ಹೇಳಿ? ಒಂದು ಕ್ವಾಲಿಟಿ ಆಗ್ಬೋದು, ಮತ್ತೆ ಮೇಂಟೆನೆನ್ಸ್ ಅಥವಾ ಒಳ್ಳೆ. ಈಗ 50 ರೂಪಾಯಿ ಇಡ್ಲಿ ಮಾಡೋನು ಅಡಿಗೆ ಏನು ಅಡಿಗೆ ಮಾಡ್ತಾರೆ, ಅವ್ರನ್ನು ಒಳ್ಳೆ ನೋಡ್ಕೋಬೇಕು, ಅದೊಂದು ವ್ಯವಸ್ಥೆ ಇರ್ಬೋದು. ಖಂಡಿತ ನೀವು ಹೇಳಿದ ಕರೆಕ್ಟು. ಈಗ ನೋಡಿ, ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಈಗ 10,000 ರೂಪಾಯಿ ಯಾರು ಇವತ್ತಿನ ದಿನ ವರ್ಕರ್ಸ್ಗಳು ಬರಲ್ಲ, ಓಕೆನಾ? ನಾವು ಎಷ್ಟು ನೀವು ಈ ಫೀಲ್ಡ್ ಅಲ್ಲಿ ಹೇಳ್ತೀನಿ ಅಂತಲ್ಲ, ಮಿನಿಮಮ್ 25,000 ರೂಪಾಯಿ ಕೊಡ್ತೀನಿ ಅಂದ್ರು ತಿಂಗಳ 25,000 ಕೊಡ್ತೀನಿ, ಯಾರೊಬ್ಬರು ನೋಡ್ಕೊಳ್ಳಿ ಜನ ಬರಲ್ಲ ಅಂತ ಬರಲ್ಲ. ಆಮೇಲೆ ನಾವು ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ದೇ ರಿಸೋರ್ಸ್ಗಳಿದೆ ಕೆಲವೊಂದಷ್ಟು, ಅದೊಂದು ಬೇಸ್ಡ್, ಓಕೆನಾ? ಚಾರ್ಜಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಈಗ ನಮ್ದು ಎಲ್ಲಾ ಕಡೆಗೂ ನಮ್ದು ಆಫೀಸ್ ಇದೆ, ನಾವು ಲೈವಲ್ಲಿ ಎತ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವೊಬ್ರು ಯಾಕೆ ಕಡಿಮೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಆಫೀಸೇ ಇಲ್ಲ ಸರ್. ನಾನು ಸುಮಾರಷ್ಟು ನೋಡಿದ್ದೀನಿ, ಇದೇ ಸಿರ್ಸಿಯಲ್ಲೇನೆ ನೋಡಿದ್ದೀನಿ. ಎಷ್ಟೋ ಜನ ಬೇರೆ ಕಡೆಗೆ ಹೋಗಿರ್ತಾರೆ, ಹೋಗಿ ಅಲ್ಲೆಲ್ಲ ಸರ್ವಿಸ್ ತಗೊಂಡು ಚೆನ್ನಾಗಿಲ್ಲ ಅಂದವಾಗ ಅಲ್ಲಿ ಪೇಮೆಂಟ್ ಜನ ಇಶ್ಯೂ ಆದಾಗ ವಾಪಸ್ ತಿರ್ಗಾ ಇಲ್ಲಿ ಬಂದಿರ್ತಾರೆ. ಅದು ಏನಾಗುತ್ತೆ ಅಂದ್ರೆ, ಯಾಕೆ ಅಂದ್ರೆ ಚಾರ್ಜಸ್ ನಾವು ಜಾಸ್ತಿ ಇಟ್ಟಿದ್ದೀವಿ. ಖಂಡಿತ ನಾನು ನಮ್ಮ ಕಡೆ ಎಂಪ್ಲಾಯಿಗಳು ಏನು ವರ್ಕ್ ಮಾಡ್ತಾ ಇದ್ದಾರೋ ಅವರಿಗೆ ನಾವು ಕೊಡ್ತಾ ಇರೋದು ಕೂಡ ಅಷ್ಟೇ ಜಾಸ್ತಿ ಕೊಡ್ತಾ ಇರ್ತೀವಿ. ಯಾಕೆ ಜಾಸ್ತಿ ಕೊಡ್ತಾ ಇರ್ತೀವಿ ಅದು ಆ ಲೆವೆಲ್ಗೆ ಅವ್ರು ವರ್ಕ್ ಮಾಡೋದಕ್ಕೆ ರೆಡಿ ಇರ್ತಾರೆ. ನೀವು ಕೆಲಸ ಇಷ್ಟು ಕೊಟ್ಬಿಟ್ಟು ಸಂಬಳ ಇಷ್ಟು ಕೊಟ್ಬಿಟ್ರೆ ಆಗುತ್ತೆ ಸರ್? ಕೆಲಸ ಏನ್ ಕೊಡ್ತಾ ಇದೀವಿ ಅದ್ರ ತಕ್ಕನಾಗೆ ನಾವು ಅವ್ರ ಸಂಬಳ ಕೊಡ್ಬೇಕು, ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಅವಾಗ ಜಾಸ್ತಿ ಕೊಟ್ಟರೆ ಇನ್ನೂ ತುಂಬಾ ಖುಷಿ ಪಡ್ತಾರೆ ಸರ್ ಅವರು. ಅವ್ರು ಹೇಳಿರ್ತಾರೆ, ಸರ್ ಏನು ಮನೇಲಿ ಹೇಳಿ ಅಂಗಡಿಗೆ ಹೋಗಿ ಬರಲ್ಲ ಸರ್, ಅಲ್ಲಿ ಹೋಗಿ ಬರಲ್ಲ, ಹ್ಯಾಪಿ ಸರ್. ಪ್ರತಿಯೊಬ್ಬ ಮನುಷ್ಯನೂ ಖುಷಿಯಾಗಿರ್ಬೇಕಂದ್ರೆ ಒಂದೇ, ದುಡ್ಡು ಬಿಟ್ಟರೆ ಇನ್ಯಾವುದರಿಂದ ಮನುಷ್ಯನ ಸಂತೋಷ ಪಡಿಸಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ನಿಮ್ದೇನೋ ಒಪಿನಿಯನ್ ಗೊತ್ತಿಲ್ಲ, ಮೇಜರ್ ಕೇಸಲ್ಲಿ ಹಾಗೆ ಅಲ್ಲ? ಖಂಡಿತವಲ್ಲ, ಅದೇ ಇಂಪಾರ್ಟೆಂಟ್. ಈಗ ನಮ್ಗೇನೋ ಬೇಕನ್ಸುತ್ತೆ ಸರ್, ಅದು ತಗೋಬೇಕಂದ್ರೆ ನಮ್ಗೆ ಏನ್ ಬೇಕು? ದುಡ್ಡು ಬೇಕು. ಹಂಗೇನೆ ನಾವು ಹೇಗೆ ತಗೊಂತ ಇದ್ದೀವಿ ಅವರಿಗೂ ಕೂಡ ಹಾಗೆ ನಾವು ಕೊಡಬೇಕು, ವಾಸ್ತವ. ಈಗ ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೀರಿ. ಕಳೆದ 1.5-2 ವರ್ಷದಿಂದ ಸ್ವಲ್ಪ ಇಂಪ್ರೆಸಿವ್ ಆಗಿ ಫಾಸ್ಟ್ ಮೂವಿಂಗ್ ಅಲ್ಲಿ ಹೆಚ್ಚು ಜನ ರೀಚ್ ಔಟ್ ಮಾಡಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮೆಲ್ಲ ಉತ್ತರ ಕನ್ನಡ ಜಿಲ್ಲೆ ತಾಲೂಕಿನ ಜನರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ
ಸರ್ ಈಗ ತಾಲೂಕಿನ ಜಿಲ್ಲೆಯಲ್ಲೂ ಕೂಡ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲೇ ಹೋದರೂ ಕೂಡ ಚೈತನ್ಯ ಫೌಂಡೇಶನ್ ಅಂತ ಒಂದು ಹೆಸರಿದೆ. ಅದೇ ಥರ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಆ ಉದ್ದೇಶದಿಂದ ನಮ್ಮನ್ನೊಂದು ಗುರುತಿಸ್ತಾ ಇದ್ದಾರೆ. ಇವತ್ತು ಕೂಡ ನನ್ನ ಉದ್ದೇಶ ಅಷ್ಟೇ. ಇವತ್ತು ಸ್ಟಿಲ್ ನಾನು ನಂಬಲ್ಲ, ನಾನು ನಿನ್ನೆ ಒಂದು ಮನೆ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಶೋ ಮಾಡಬೇಕು ಅಂತೇಳಿ. ಸೊ ಸಿರ್ಸೆಯಲ್ಲಿ 1-2 ಇದೆ ಒಳ್ಳೆ ಶೋಗಳು, 1-2-3 ಇದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವ್ರು ಹೇಗೆ ನೋಡ್ಕೋತಾ ಇದ್ದಾರೆ, ನಾನು ನನ್ನ ಕಡೆಯಿಂದ ಒಂದು ಒಳ್ಳೆ ಶೋ ಆಗಬೇಕು ಅಂತ ಸತತ ಪ್ರಯತ್ನದಲ್ಲಿ ನಾನಿದ್ದೀನಿ. ನನಗೆ ಇಂಡಿಪೆಂಡೆಂಟ್ ಬಿಲ್ಡಿಂಗ್ಗಳು ಇನ್ನೂ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ ನಾನು, ಸಿಗ್ತಾ ಇಲ್ಲ. ನೋಡೋಣ ಅಂಥೇಳಿ ಒಂದು ಯೋಚನೆಯಲ್ಲಿದ್ದೀವಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ನಾಗರಾಜ್ ಮಡಿವಾಳರು ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ 1-2 ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಬೋದು. ತುಂಬ ಧನ್ಯವಾದಗಳು. ಓಕೆ, ಇವತ್ತಿನ ದಿನ ಇಲ್ಲಿ ಬಂದಿದ್ದೀರಾ, ನಮಗೋಸ್ಕರ ಏನೋ ಒಂದು ಇಂಟರ್ವ್ಯೂ ಮಾಡಿದ್ದೀರಾ. ನಮ್ದು ಏನಿದೆ ಅದನ್ನು ನಾವು ಹೇಳಿದ್ದೀವಿ. ಓಕೆ, ಸೊ ನಿಮ್ಮ ಪ್ರೋತ್ಸಾಹ ಸಹಕಾರ ಮುಂದಿನ ದಿನಗಳಲ್ಲೂ ನೀವು ಹೀಗೆ ನಮಗೆ ಕೊಡಿ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.